ಮುಂದೆ ಬರ್ತಿರೋಂಥ ಐಡಿಯಾ ಬಾಸ್ ಹತ್ರ ಎಂಪ್ಲಾಯೀಸ್ ಇಲ್ಲ, ಎಲ್ಲರೂ ಪಾರ್ಟ್ನರ್ಸೇ ಇರೋದು. ಹೌದು, ಜ್ವರದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಜುನಾಗಢ್ ಗುಜರಾತಿಂದ CA ಪ್ರತೀಕ್ ಗೌಡ ಮತ್ತು ಡಾಕ್ಟರ್ ವಿಭಾಂಕರ್ ಗೌಡ. ಹಲೋ ಟೈಟನ್ಸ್, ನಾನು ಫೌಂಡರ್ ಪ್ರತೀಕ್ ಗೌಡ ಆ್ಯಂಡ್ ಇವರು ನನ್ನ ಮಾವ ಹಾಗೆ ಕೋ ಫೌಂಡರ್ ಮಿಸ್ಟರ್ ವಿಭಾಕರ್ ಗೌಡ. ಹಾಯ್ ಟೈಟನ್ಸ್. ಹಲೋ. ನಾವು ನಿಮಗೆ ನಮ್ಮ ಬಿಸ್ನೆಸ್ ಬಗ್ಗೆ, ನಮ್ಮ ಸ್ಟಾರ್ಟಪ್ ಬಗ್ಗೆ ಏನಾದರೂ ಹೇಳೋದಕ್ಕೂ ಮುಂಚೆ ನಾನು ಬಯಸ್ತೀನಿ ನೀವು ನಮ್ಮ ಇನ್ನುಳಿದ 20,000 ಕೋ ಫೌಂಡರ್ಸ್ನು ಮೀಟ್ ಮಾಡಿ ಅಂತ. ಖಂಡಿತ ಖಂಡಿತ. ಭೇಟಿ ಆಗೋದ್ಕಿಂತ ಮುಂಚೆ ಸ್ವಲ್ಪ ಪ್ರೊಟೆಕ್ಷನ್ ಇದ್ರೆ ಒಳ್ಳೇದು. ನಂಗೆ ಯಾಕೋ ಭಯ ಆಗ್ತಿದೆ ನೋಡಿ. ಓ, ಅಯ್ಯೋ ಮಾವ, ನಮ್ಮ ಕೋ ಫೌಂಡರ್ಸ್ ಎಲ್ಲೋದ್ರು? ರಜೆ ತಗೊಂಡ್ರಾ? ಅದು ಇವತ್ತು. ಪ್ರತೀಕ್, ನಮ್ಮ ಕೋ ಫೌಂಡರ್ ಕೂಡ ರಜಾ ತಗೊಂಡಿದ್ದಾರೆ. ಇವತ್ತು ಹೋಗಿರ್ತಾರೆ ನೆಟ್ಟಾರ್ ಕಲೆಕ್ಟ್ ಮಾಡೋದಕ್ಕೆ. ಓ, ಪರವಾಗಿಲ್ಲ, ಇವರ ಇಂಟ್ರೊಡಕ್ಷನ್ ನಾವೇ ಕೊಟ್ಬಿಡೋಣ. ಸೊ ಹಲೋ ಟೈಟನ್ಸ್, ಸದ್ಯಕ್ಕೆ ನೀವು ನಿಮ್ಮ ಸೇಫ್ಟಿ ನೆಟ್ನ ತೆಗಿಬಹುದು. ಮತ್ತೆ ನಿಮಗೆ ಈ ಖಾಲಿ ಗೂಡನ್ನ ನೋಡಿ ತುಂಬಾ ರಿಲ್ಯಾಕ್ಸ್ ಫೀಲ್ ಆಗಿರ್ಬೋದು. ಆದ್ರೆ ಸರಿ ಹೇಳ್ಬೇಕಂದ್ರೆ ಈ ಜೇನು ರೈತರನ್ನ ತಲುಪದೆ ಹೋದ್ರೆ ಅವರಿಗೆ ತುಂಬಾನೇ ಕಷ್ಟ ಆಗುತ್ತೆ. ತುಂಬಾ ತರಹದ ಹಣ್ಣುಗಳು ಮತ್ತು ತರಕಾರಿಗಳನ್ನ ಬೆಳೆಯೋದು ಕ್ರಾಸ್ ಪಾಲಿನೇಷನ್ ಸಹಾಯವಿಲ್ಲದೆ ಸಾಧ್ಯನೇ ಇಲ್ಲ. ನಮ್ಮ ಹಿರಿಯರು ಹೇಳ್ಬಿಟ್ಟು ಹೋಗಿದ್ದಾರೆ, ಯಾವ ದಿನ ಕೊನೆಯ ಜೇನು ಹುಳ ಈ ಪ್ರಪಂಚದಿಂದ ಅಳ್ದೋಗತ್ತೆ, ಆ ದಿನದ ನಂತರ ಬರೀ 4 ವರ್ಷದ ಒಳಗಡೆ ಮನುಷ್ಯನ ಜಾತಿ ಕೂಡ ಅಳ್ದು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ನಾನು ಹೋದ್ರೆ ಎಲ್ರನ್ನೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ಒಂದು ಮಾತಂತೂ ನೀವು ಒಪ್ಪಲೇಬೇಕು, ಸರಿಯಾದ ವಸ್ತು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯಕ್ಕೆ ಇರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಸರಿಯಾದ ಸಮಯಕ್ಕೆ ಜೇನು ಹುಳಗಳನ್ನ ರೈತರ ಹೊಲಕ್ಕೆ ತಲುಪಿಸೋದು ಮತ್ತೆ ಸಸ್ಟೈನೇಬಲ್ ಜೇನು ಹುಳಗಳ ಸಂತಾನೋತ್ಪತ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ನಾವು ಶುರು ಮಾಡಿದೀವಿ ಬಿ ಬೇಸ್. ಟೈಟನ್ಸ್, ನಮ್ಮ ಕೆಲ್ಸ ಬರೀ ಹನಿಬೀನ ಬ್ರೀಡ್ ಮಾಡೋದು ಮತ್ತು ರೈತರ ಹತ್ರ ತಲುಪಿಸೋದು ಅಷ್ಟೇ ಅಲ್ಲ. ಸರಿಯಾಗಿ ಹೇಳಿದ್ರಿ ಮಾವ. ಸೊ ಟೈಟನ್ಸ್, ಬಿ ಬೇಸ್ ಅಲ್ಲಿ ಪಾಲಿನೇಷನ್ ಸರ್ವಿಸಸ್ ಇಂದ ಸಸ್ಟೈನೇಬಲ್ ಆರ್ಮ್ ಆಗಿದ್ರು ಕೂಡ ಅದನ್ನ ಹೊರತುಪಡಿಸಿಯೂ ತುಂಬಾ ಸಲ ಫ್ಲೋರಾ ಬೇಸ್ ನ್ಯಾಚುರಲ್ ಮತ್ತೆ ರಾ ಹನಿ, ಹೇಳೋದಾದ್ರೆ ಅಜ್ವೈನ್, ತುಳಸಿ, ಲೀಚಿ, ಜಾಮೂನ್ ವಗೇರಾ ವಗೇರಾ ನಮ್ಮ ಪ್ರಾಡಕ್ಟ್ ಬಾಸ್ಕೆಟ್ ನ ಭಾಗ ಆಗಿದೆ. ಇವತ್ತು ಪ್ಯೂರಿಟಿಯ ಲೇಬಲ್ ಇಟ್ಕೊಂಡು ಮಾರ್ಕೆಟ್ ಅಲ್ಲಿ ತುಂಬಾ ತರಹದ ಜೇನುತುಪ್ಪ ಮತ್ತು ಬೀಸ್ ಪ್ರಾಡಕ್ಟ್ ಸಿಗುತ್ತೆ. ಅಲ್ಲಿ ಬಿ ಬೇಸ್ ನ ಏಮ್ ಆಗಿದೆ ಸಸ್ಟೈನೇಬಲ್ ವೇ ಅಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ ಕನ್ಸ್ಯೂಮರ್ಸ್ ವರೆಗೂ ತಲುಪಿಸೋದು. ಮತ್ತೆ B2B ಮಾಡೆಲ್ ಅಂದ್ರೆ ಬ್ರೇಕ್ಫಾಸ್ಟ್ ಇಂದ ಬೆಡ್, ಅಂದ್ರೆ ನಮ್ಮ ಫಾರ್ಮ್ ಇಂದ ಸೀದಾ ನಿಮ್ಮ ಅಡುಗೆ ಮನೆವರೆಗೂ. ಬಿ ಬೇಸ್ ನ ಖಜಾನೆ ಒಳಗಡೆ ನೀವು ಹನಿ ಮತ್ತು ಬಟರ್ ಇದೆಲ್ಲಾನ ನೋಡಿರ್ತೀರಾ, ಆದ್ರೆ ಬಿ ಬೇಸ್ ನ ಖಜಾನೆಯಲ್ಲಿ ಕೆಲವು ಅತ್ಯಮೂಲ್ಯ ವಜ್ರಗಳು ಇನ್ನೂ ಕೂಡ ಇದೆ. ಎಸ್, ಹೀರೋ ಅಂದ ತಕ್ಷಣ ನೆನಪಾಯ್ತು ಟೈಟನ್ಸ್. ಕೊಹಿನೂರು ವಜ್ರದಂತಹ ಒಂದು ಬಿ ವಿನಮ್ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ. ಜೇನು ಹುಳುಗಳಲ್ಲಿ ಕಾಣಸಿಗುವಂತಹ ವಿಷದ ಕಡಿತದಿಂದ ತಪ್ಪಿಸಿಕೊಳ್ಳಬೇಕು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ತುಂಬಾ ಕಮ್ಮಿ ಜನರಿಗೆ ಈ ವಿಷಯ ಗೊತ್ತು. ಅದೇ ವಿಷದಿಂದ ತುಂಬಾನೇ ಕಾಯಿಲೆಗಳಿಗೆ ಒಂದು ವ್ಯಾಕ್ಸಿನ್ ಮತ್ತೆ ಔಷಧಿಗಳಲ್ಲಿ ಉತ್ಪಾದನೆಗೆ ಉಪಯೋಗಿಸ್ತಾರೆ. ಅಂಡ್ ಬಿ ಬೇಸ್ ಅಲ್ಲಿ ನಾವು ಅದನ್ನ ಸಸ್ಟೈನೇಬಲ್ ವೇ ಅಲ್ಲಿ ಜೇನು ಹುಳಗಳಿಗೆ ಹಾನಿ ಉಂಟು ಮಾಡದೆ ಹಾರ್ವೆಸ್ಟ್ ಮಾಡುವಂತಹ ಟೆಕ್ನಿಕ್ ನ ಕೂಡ ಕಂಡುಹಿಡಿದಿದ್ದೀವಿ. ಅದರ ಬೇಸ್ ಪ್ರೈಸ್ ನಿಮಗೆ ಹೇಳಬೇಕು ಅಂದ್ರೆ ಹೆಚ್ಚು ಕಮ್ಮಿ 1.5 ಇಂದ 2 ಕೋಟಿ ಪರ್ ಕೆಜಿ. ಸೊ ಸಸ್ಟೈನೇಬಲ್ ವೇ ಇಂದ ಬೀಗಳ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದು, ಪ್ಯೂರ್ ಮತ್ತೆ ರಾ ಫಾರ್ಮ್ ಅಲ್ಲಿ ಹನಿ ಮತ್ತೆ ಅದರ ಬೈ ಪ್ರಾಡಕ್ಟ್ಸ್ ನ ಕಸ್ಟಮರ್ ವರೆಗೂ ತಲುಪಿಸೋದು, ಹಾಗೆ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ನ ಅಪಿಕಲ್ಚರ್ ಬಾಸ್ಕೆಟ್ ಇಂದ ಪ್ರೊಡ್ಯೂಸ್ ಮಾಡೋದು, ಇದು ನಮ್ಮ ಗುರಿ ಬಿ ಬೇಸ್. ಟೈಟನ್ಸ್, ನಿಮ್ಗಂತೂ ಗೊತ್ತೇ ಇರತ್ತೆ, ಭಾರತದಲ್ಲಿ ಕೃಷಿ ಕ್ರಾಂತಿ ಆಗಿತ್ತು. ಅದರಲ್ಲಿ ಮೊದಲನೇದಾಗಿ ಕ್ರಾಂತಿ ಆಗಿದ್ದು ಗ್ರೀನ್ ರೆವಲ್ಯೂಷನ್, 2ನೇ ಕ್ರಾಂತಿ ಆಗಿದ್ದು ವೈಟ್ ರೆವಲ್ಯೂಷನ್. ಹೊಸ ಭಾರತ ಈಗ 3ನೇ ಕ್ರಾಂತಿಗೋಸ್ಕರ ತಯಾರಾಗಿದೆ, ಅದು ಸ್ವೀಟ್ ರೆವಲ್ಯೂಷನ್. ಬಿ ಬೇಸ್ ನ ಗುರಿ ಇರೋದು ಸ್ವೀಟ್ ರೆವಲ್ಯೂಷನ್. ಮತ್ತೆ ಈ ಗುರಿನ ಮುಟ್ಟೋದಕ್ಕೆ ನಾವು ನಿಮ್ಮನ್ನ ಕೇಳ್ತಾ ಇರೋದು 3 ಕೋಟಿ ರೂಪಾಯಿ. ಅದಕ್ಕೆ 5% ಈಕ್ವಿಟಿಯನ್ನ ನಾವು ಈ ಐಡಿಯಾ ಜೊತೆ ಹಾರೋದಕ್ಕೆ ತಯಾರಾಗಿದ್ದೀವಿ. ನೀವೇನಾದ್ರೂ ನಮ್ ಜೊತೆ ಹಾರೋದಕ್ಕೆ ತಯಾರಾಗಿದ್ದೀರಾ? ಈ ಮಾವ ಅಳಿಯನ ಮಧ್ಯೆ ಈ ಐಡಿಯಾ ಫಸ್ಟ್ ಬಂದಿದ್ದು ಯಾರಿಗೆ?
ಮಾವ ಅವರು ರಿಟೈರ್ಡ್ ಆದ್ಮೇಲೆ ಅವರು ತುಂಬಾನೇ ಕನ್ಸಲ್ಟೆನ್ಸಿ ವರ್ಕ್ ಮಾಡ್ತಾ ಇದ್ರು ಅಂಡ್ ಅದರಲ್ಲಿ ತುಂಬಾನೇ ಗಳಿಕೆ ಮಾಡಿದ ನಂತರ ನನಗನ್ನಿಸ್ತು ನಾನು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ. ಅಂಡ್ ನಾನು ಐಡಿಯಾನ ಸ್ವಲ್ಪ ರಿಸರ್ಚ್ ಮಾಡಿದೆ ಅಂಡ್ ಅವರು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರು ಯಂಗ್ಸ್ಟರ್ಗಳನ್ನ. ಹಾಗಾಗಿ ನಾನು ನನ್ನ ಐಡಿಯಾ ತಗೊಂಡು ಫಸ್ಟ್ ಅವ್ರ ಹತ್ರನೇ ಹೋದೆ. ಅಲ್ಲಿಂದಾನೇ ಈ ಕತೆ ಶುರುವಾಯ್ತು. ಮಾವನವ್ರೆ, ನೀವು ರಿಟೈರ್ಡ್ ಆಗಿದ್ದಿಲ್ಲಿಂದ? 1972 ಐ ಜಾಯಿಂಡ್ ಅಮೂಲ್ ಅಂಡ್ ಐ ರಿಟೈರ್ಡ್ ಆಸ್ ಎ ಜನರಲ್ ಮ್ಯಾನೇಜರ್ ಇನ್ ಅಮೂಲ್. ಆಮೇಲೆ ಅದ ನಂತರ ನಾನು ಡೈರಿ ಕನ್ಸಲ್ಟೆನ್ಸಿನ ಶುರು ಮಾಡಿದೆ ಮತ್ತು ಭಾರತದ ಮೆಜಾರಿಟಿ ಆಫ್ ದ ಆಟೋಮೇಟೆಡ್ ಡೈರಿ ಹ್ಯಾಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್. ನನ್ನ ವಯಸ್ಸು ಬರೀ 77 ವರ್ಷನೇ ಆಗಿರೋದು. ಬಹಳ ಹೆಂಗಿದ್ದೀರಾ ಸರ್ ನೀವು? ಲೈಫ್ ಬಿಗಿನ್ಸ್ ಅಟ್ 60. ನೋಡಿ, 77 ವರ್ಷದ ಯಂಗ್ ಆಂಟ್ರಪ್ರನರ್ ಮೊದಲನೇ ಬಾರಿ ಐಡಿಯಾ ಬಾಸ್ ಮೇಲೆ ಬಂದಿರೋದು. ನಮ್ಮ ಯಂಗೆಸ್ಟ್ ಆಂಟ್ರಪ್ರನರ್ಗೆ ನಾವು ಕುರ್ಚಿನ ತರಿಸ್ಕೊಡ್ಬೇಕಾ ಅಥವಾ? ಸರ್, ನನ್ನ ಸರ್ನೇಮ್ ಬಂದು ಗೋಡ ಅಂತ, ಹಾಗಾಗಿ ನಾನು ಕೂತ್ಕೊಳ್ಳೋದಿಲ್ಲ. ನೀವು ತುಂಬಾ ದೂರ ಓಡೋಕಿದ್ರೆ ಸರ್. Oh my God. ಬಿಗ್ ಕಲ್ಚರ್ ಅವೈಲಬಿಲಿಟಿ ಆಲ್ ಓವರ್ ಇಂಡಿಯಾ ಇದೆ. ಮತ್ತೆ ನೀವು ಎಂಥ ಪ್ರಾಡಕ್ಟ್ ತಗೊಂಡ್ ಬರ್ತಾ ಇದ್ದೀರಾ, ಅದರಿಂದಾಗಿ ಇಷ್ಟು ದೊಡ್ಡ ಪರಿವರ್ತನೆಯ ಕ್ಷಮತೆ ಇದೆಯಾ ಇದಕ್ಕೆ? ಹ್ಯಾಡ್ ಅನ್ ಆಪರ್ಚುನಿಟಿ ಟು ವರ್ಕ್ ವಿತ್ ಡಾಕ್ಟರ್ ವರ್ಗೀಸ್ ಕೊರಿಯನ್. ಹೌದು, ದ ಲೆಜೆಂಡರಿ. ಒಂದ್ ದಿವಸ ನನ್ಗೆ ಹೇಳಿದ್ರು ಭಾರತದಲ್ಲಿ ಎರಡೇ ಪ್ರಾಬ್ಲಮ್ ಇರೋದು ಅಂತ. ದೋಸ್ ಹೂ ವರ್ಕ್ ಡೋಂಟ್ ನೋ ಅಂಡ್ ದೋಸ್ ಹೂ ನೋ ಡೋಂಟ್ ವರ್ಕ್. ಇಫ್ ದೇ ಗೆಟ್ ಟುಗೆದರ್ ಭಾರತದ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತೆ. ನೀವೇನ್ ಪ್ರಶ್ನೆನ ಕೇಳ್ತಾ ಇದ್ದೀರಾ? ರೈತ ಏನ್ ಮಾಡ್ತಾನೆ, ಅವನಿಗೆ ಗೊತ್ತಿರಲ್ಲ. ನನಗೆ ಗೊತ್ತಿದೆ, ಆದ್ರೆ ನಾನು ಮಾಡೋದಿಲ್ಲ. ಹಾಗಾಗಿ ನಾನು ಬಯಸ್ತೀನಿ ನಾವೇನಾದ್ರೂ ಸೇರ್ಕೊಂಡ್ರೆ ಪ್ರಾಬ್ಲಮ್ ಆಗೋದೇ ಇಲ್ಲ. ನೀವು ಸೈಕಲ್ನ ಸ್ವಲ್ಪ ನಮ್ಗೆ ಅರ್ಥ ಮಾಡಿಸ್ತೀರಾ? ನಮ್ಮ ನಾಲೆಡ್ಜು ಜೇನು ಸಾಕಾಣಿಕೆ ಬಗ್ಗೆ ತುಂಬಾ ಕಡಿಮೆ ಪ್ರತಿ ಇದೆ. ರಾಜ್ಯದಲ್ಲಿ ರೈತರಿಗೆ ಬಿ ಬಾಕ್ಸ್ಗಳ ಮೇಲೆ ಸಬ್ಸಿಡಿ ಇದೆ. ವಿಷಯ ಏನಪ್ಪಾ ಅಂದ್ರೆ ಅದು ಮೂವ್ಮೆಂಟ್ ಅಂತೂ ಆಗಲ್ಲ ಅಂಡ್ ತಗೊಂಡ ಮೇಲೆ ಗೌರ್ಮೆಂಟ್ಗೆ ಬೇರೆ ಬೇರೆ ಜಾಗಕ್ಕೆ ಹೋಗೋದಕ್ಕೂ ಆಗಲ್ಲ. ಅದನ್ನ ನೋಡಿ BBSಗೆ ಒಂದು ಐಡಿಯಾ ಬಂತು, ಇಲ್ಲೊಂದು ಮಿಸ್ಸಿಂಗ್ ಲಿಂಕ್ ಇದೆ ಅಂತ. ನಾವು 5 ವರ್ಷದಿಂದ ಅಭ್ಯಾಸ ನಡೆಸಿ ಯಾವ ಪ್ರದೇಶದಲ್ಲಿ ಯಾವ ಬೆಳೆ ಬೆಳೀತಾ ಇದಾರೆ, ಯಾವಾಗ ಕ್ರಾಪಿಂಗ್ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿದ್ವಿ. ಫ್ರಂಟ್ ಎಂಡ್ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಬಿಲ್ಡ್ ಮಾಡ್ಕೊಂಡ್ವಿ. ಇವುಗಳನ್ನ ಕನ್ಸಿಡರ್ ಮಾಡ್ತಾ ಇವುಗಳ ಬದಲಾಗಿ ನಾವು ಅವ್ರಿಗೆ ಬಿ ಬಾಕ್ಸ್ಗಳನ್ನ ಕೊಡ್ತೀವಿ. ಅದಕ್ಕೆ ತಕ್ಕನಾಗಿ ಅವರು ಸಬ್ಸಿಡಿ ಕೆಲಸಗಳನ್ನ ಮಾಡ್ಕೋತಾರೆ. ಅವರ ಬಿಹಾಪಲ್ಲಿ ನಾವು ಮೈಗ್ರೇಟ್ ಮಾಡ್ತೀವಿ ಪೂರ್ತಿ ಸ್ಟ್ರಕ್ಚರ್. ಅದರಲ್ಲಿ ಆಲ್ಮೋಸ್ಟ್ 1 ರೌಂಡ್ ಆಗುತ್ತೆ ಮಳೆಗಾಲದ ಸೀಸನ್ ಬಿಟ್ರೆ. ಸೀಲ್ಡ್ ಹನಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಓನ್ಲಿ ಸೀಲ್ಡ್ ಹನಿ. ಆ ರೌಂಡ್ ನಡೆದಾಗ ಅದರ ಸೇಮ್ ಬೈಬ್ಯಾಕ್ ಇನ್ಕಮ್ ರಾ ಫಾರ್ಮ್ ಅಲ್ಲಿ ಏನ್ ಬೇಸ್ ಪ್ರೈಸ್ ಇದೆ ಅದು ಅವ್ರಿಗೆ ಹೊರಟೋಗುತ್ತೆ ಅಂಡ್ ನಾವು ಇನ್ವೆಂಟರಿ ತಗೊಂಡು ಮುಂದೆ ಸೇಲ್ ಮಾಡೋಕೆ ನಮ್ಮ ಪ್ರಾಡಕ್ಟ್ ನ ಕಳಿಸ್ತೀವಿ. ಇವತ್ತಿನ ಡೇಟ್ಗೆ ನಿಮ್ಮ ಬಿಸ್ನೆಸ್ ಅಲ್ಲಿ 5 ಕೋಟಿ ನಡೀತಾ ಇದೆ. ಬಿಸ್ನೆಸ್ ಅಲ್ಲಿ 40 lakhs ಪರ್ ಮಂತ್ ರೆವಿನ್ಯೂ ನಡೀತಾ ಇದೆ. ಬ್ರೇಕಪ್ ಫಾರ್ ಮೀ ರೆವಿನ್ಯೂ ಎಲ್ಲೆಲ್ಲಿಂದ ಬರ್ತಾ ಇದೆ ಮತ್ತೆ ನಿಮ್ಮ ಫ್ಯೂಚರ್ ಪ್ಲಾನ್ ಸ್ಕೋಪ್ ಆಫ್ ಎಕ್ಸ್ಪ್ಯಾನ್ಷನ್ ಎಲ್ಲಿಂದ ಬರ್ತಾ ಇದೆ? ಸರ್, ನಾವು ಸದ್ಯಕ್ಕೆ ನಿಮಗೆ ಹೇಳಬೇಕು ಅಂದ್ರೆ ಸರ್, ಪ್ರಾಡಕ್ಟ್ ಮೇಲೆ ಮತ್ತೆ ಸರ್ವಿಸ್ಗಳ ಮೇಲೆ ಮತ್ತೆ ಎಲ್ಲಿ ನಾವು ಪಾಲಿನೇಷನ್ ಕಾಂಟ್ರಾಕ್ಟ್ ಮಾಡ್ತೀವೋ ಅಲ್ಲಿ. ಬೀ ಕೀಪಿಂಗ್ ನ ಏನು ಸರ್ವಿಸ್ ಮಾಡಲ್ ಇದೆ, ನೀವು ಲೆಕ್ಕ ಹಾಕಿ ಹೆಚ್ಚು ಕಮ್ಮಿ 30-35% ನಮಗೆ ಎಲ್ಲಿಂದ ಬರ್ತಾ ಇದೆ ಅಂತ. ಮಿಕ್ಕಿದೇನು 35% ಇದೆ, ಅದು ಪ್ರಾಡಕ್ಟ್ ಇಂದ ಬರ್ತಾ ಇದೆ. ಅದರಲ್ಲಿ ಯೂನಿಕ್ ಪ್ರಾಡಕ್ಟ್ಸ್ ಮತ್ತೆ ಹೊರೈಕಾ. ಸೊ ನಾವು ಪ್ಯಾನ್ ಇಂಡಿಯಾದಲ್ಲಿ ಇವಾಗ ಏಕೋರ್ ಹೋಟೆಲ್ಸ್ ಗಳಿಗೆ ಸಿನ್ಸ್ 5 years ಇಂದ ಸಪ್ಲೈ ಮಾಡ್ತಾ ಇದೀವಿ. ಸೊ ಹೊರೈಕಾ ಅಂಡ್ ಹೆಲ್ದಿ ಗಿಫ್ಟಿಂಗ್ ಇಸ್ ಕಂಬೈನಿಂಗ್ ಅ ಲಾಟ್ ಆಫ್ ಬಾಸ್ಕೆಟ್ ದೇರ್ ಅಂಡ್ ಮಿಕ್ಕಿರೋ 30-35% ಏನಿದೆ ಅದನ್ನ ಪಾಲಿನೇಷನ್ ಕಾಂಟ್ರಾಕ್ಟ್ ಇಂದ ತೆಗಿತೀವಿ. ಬಿ ವೆನಮ್ ಬಗ್ಗೆ ನಾನು ಮೊದಲನೇ ಸರಿ ಕೇಳ್ತಾ ಇದ್ದೀನಿ. ಸೊ ಐ ವಾಂಟ್ ಟು ನೋ ಬಿ ವೆನಮ್ ನ ಸ್ಟೇಟಸ್ ಏನು? ಎಕ್ಸಾಕ್ಟ್ಲಿ. ನೀವು ಇದರಲ್ಲಿ ಯೂನಿಕ್ ಇದ್ದೀರಾ ಮತ್ತೆ ಬಿ ವೆನಮ್ ನ ಯೂಸಸ್ ಏನೇನಿದೆ? ಎಸ್, ವಿ ಆರ್ ಯೂನಿಕ್. ಸೊ ವೆನಮ್ ಏನಿದೆ, ನಾವು ಇದ್ರ ಬಗ್ಗೆ ತುಂಬಾ ಕಡೆ ಡಿಸ್ಕಷನ್ ಮಾಡಿದ್ವಿ, ರಿಸರ್ಚ್ ಮಾಡಿದ್ವಿ. ಯಾಕಂದ್ರೆ ನನ್ನ ಕಾರ್ಪೊರೇಟ್ ಕರಿಯರ್ ಕೂಡ ಫಾರ್ಮಲ್ಲೇ ಇದೆ, ಲಾರ್ಜ್ ಕೇರ್ ಫಾರ್ಮಾಸ್. ತುಂಬಾನೇ ಕಾಯಿಲೆಗಳಿದೆ ವಿಚ್ ಆರ್ ರಿಲೇಟೆಡ್ ಟು ಆಂಕಾಲಜಿ, ಆರ್ಥರೈಟಿಸ್, ಪೇನ್ ಮ್ಯಾನೇಜ್ಮೆಂಟ್, ಇನ್ಫ್ಲಮೇಷನ್. ಅದರಲ್ಲಿ ಒಂದು ಮಹತ್ತರವಾದ ಕೆಲಸವನ್ನ ಇದು ಮಾಡುತ್ತೆ. ಅದರಲ್ಲಿ ಸಿಗುವಂತಹ ಮೆಲಿಟಿನ್ ಮತ್ತೆ ಆಪಿಟಾಕ್ಸಿನ್ ಇರುತ್ತೆ, ದಟ್ ಈಸ್ ವರ್ಕಿಂಗ್ ಆಸ್ ಅನ್ ಇಂಗ್ರೀಡಿಯೆಂಟ್ಸ್ ಇನ್ ಟು ಮೇಕಿಂಗ್ ಆಫ್ ದೋಸ್ ಕೈಂಡ್ ಆಫ್ ಡ್ರಗ್ಸ್. ಅಂಡ್ ಅದು ಇವತ್ತಿನ ದಿನಕ್ಕೆ ಇಂಡಿಯಾದಲ್ಲಿ ಇವನ್ ಟೆಸ್ಟಿಂಗ್ ಫೆಸಿಲಿಟಿ ಕೂಡ ನಮಗೆ ಅವೈಲೇಬಲ್ ಆಗಿಲ್ಲ ಇನ್ನೂವರೆಗೂ. Even if you get CAOI, it is only from outside India. ನೀವ್ ಇದನ್ನ ಎಕ್ಸ್ಟ್ರಾಕ್ಟ್ ಹೇಗ್ ಮಾಡ್ತೀರಾ? ಟೆಕ್ನಾಲಜಿ ಏನು ಇಲ್ಲ ಅಂದ್ರೆ ಏನಾಗತ್ತಂದ್ರೆ ಜೇನಿನ ಸ್ಟಿಂಗ್ ಮತ್ತೆ ಹಾರ್ಟ್ ಇಂಟರ್ ಕನೆಕ್ಟೆಡ್ ಇರುತ್ತೆ. ಸೊ ಅದು ನಮ್ಮನ್ನ ಕಚ್ಚಿ ಅದರ ಮುಳ್ಳು ಮುರಿದೋಗ್ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ಮಷಿನ್ ನ ತಂದಿದ್ದಾರೆ. ಏನಪ್ಪಾ ಅಂದ್ರೆ ಅದರ ಹೈವ್ ಮೇಲೆ ಇಡ್ತೀವಿ ವಿತ್ ಅ ಗ್ಲಾಸ್ ಪ್ಲೇಟ್ ಅಂಡ್ ಅವಾಗ ಅದು ತನ್ನ ಗೂಡು ಒಳಗಡೆ ಹೋದ್ರೆ ಅದಕ್ಕೊಂದು ಕರೆಂಟ್ ಪಾಸ್ ಆಗುತ್ತೆ ವಿಚ್ ಮೇಕ್ ಹರ್ ಇರಿಟೇಟ್. ಯಾವಾಗ ಅದು ಕೋಪ ಬಂದು ಅದನ್ನ ಕಚ್ಚುತ್ತೋ ಅವಾಗ ಅಲ್ಲಿ ಗ್ಲಾಸ್ ಪ್ಲೇಟ್ ಇರುತ್ತೆ. ಸೊ ಆ ಗ್ಲಾಸ್ ಪ್ಲೇಟ್ ಮೇಲೆ ಆ ಡ್ರಾಪ್ಲೆಟ್ ಕಲೆಕ್ಟ್ ಆಗುತ್ತೆ ವಿಚ್ ಇಸ್ ಕನ್ವರ್ಟೆಡ್ ಇಂಟು ಡ್ರೈ ಪೌಡರ್ ಇಮಿಡಿಯೇಟ್ಲಿ. ಮತ್ತವು ಸಾಯೋದಿಲ್ವಾ? ಇಲ್ಲ, He is not living, he'll die. and she is productive
ಅಂಡ್ ಇವತ್ತಿನ ಹೊತ್ತಿಗೆ ನಾವು ಅದನ್ನ ಸಕ್ಸಸ್ಫುಲ್ ಆಗಿ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಕಮರ್ಷಿಯಲ್ ವೇ ನಲ್ಲಿ 2 ಕಂಪನಿಗಳ ಜೊತೆ ಇಮೇಲ್ ಅಲ್ಲಿ ಮಾತುಕತೆ ಆಗ್ತಾ ಇದೆ. ಜೊತೆಗೆ COI ನಾವು ಹೊರಗಡೆಯಿಂದ ತರಿಸ್ಕೊಂಡು ಕೂಡ ಇದೀವಿ. ಅಂಡ್ ಅವರಿಗೆ ಒಂದು ರಿಕ್ವೈರ್ಮೆಂಟ್ ಇದೆ, ಏನಪ್ಪಾ ಅಂದ್ರೆ ಮತ್ತೊಂದು ಕಂಟ್ರಿಯ ಲ್ಯಾಬ್ ಇಂದ ಮಾಡಿಸಬೇಕು ಅಂತ. ದಟ್ ಇಸ್ ವಾಟ್ ಇನ್ ದ ಕಮಿಂಗ್ ಟೈಮ್ ವಿ ಆರ್ ಗೋಯಿಂಗ್ ಪ್ರೈಸ್ ಟು ಏನಿದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಇಂಡಿಯಾಲಿ? ನಾನ್ ನಿಮಗೆ ಒಂದು ದೊಡ್ಡ ಕಂಪನಿ ಬಗ್ಗೆ ಇವಾಗ ಏನ್ ಮಾರ್ಕೆಟ್ ಮಾಡ್ತಾ ಇದಾರೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸದ್ಯಕ್ಕೆ 4 ಕೋಟಿಗೆ ಮಾರಾಟ ಮಾಡ್ತಾ ಇದಾರೆ. ವಾವ್. ನಿಮ್ಮ 1 kg ಅಕಸ್ಮಾತ್ ಅಪ್ರೂವ್ ಆಯ್ತು ಅಂದ್ರೆ ಸೊ ನಿಮ್ಮ 1 ಕಿಲೋ ಆಲ್ಮೋಸ್ಟ್ ಈಕ್ವಲ್ ಟು ಯುವರ್ ಕಂಪನೀಸ್ ಇಯರ್. ಖಂಡಿತ. ಎಷ್ಟು ಸಮಯ ಆಗುತ್ತೆ 1 kg ಕಲೆಕ್ಟ್ ಮಾಡೋದಕ್ಕೆ? ಇವತ್ತಿನ ಲೆಕ್ಕಾಚಾರಕ್ಕೆ ನಮ್ಮ ಕೆಪಾಬಿಲಿಟೀಸ್ ಲೆಕ್ಕಕ್ಕೆ ತಗೊಂಡ್ರೆ 1 ತಿಂಗಳಲ್ಲಿ 1 kg ಕಲೆಕ್ಟ್ ಮಾಡಬಹುದು. ಅದೇ ನಾವು ನಿಮ್ ಪ್ರಾಡಕ್ಟ್ ನ ನೋಡ್ಬೋದಾ ಹೋಗಿ? ಹಾ ಖಂಡಿತ ಸರ್. ಸರ್ ಇದನ್ನ ನೀವು ಎಷ್ಟಕ್ಕೆ ಮಾರ್ತೀರಾ ಇದನ್ನ? ಸರ್ MRP ಇರುತ್ತೆ ಬೇಸಿಕಲಿ ನಿಮ್ಮ ಫ್ಲೇವರ್ ಲೆಕ್ಕಾಚಾರದ ಮೇಲೆ 35 ರಿಂದ 50 ಅದೇ ರೂಪಾಯಿ. ಸರ್ ಮಾರ್ಕೆಟ್ ಅಲ್ಲಿ ನಿಮ್ಮ ಕಾಂಪಿಟೇಟರ್ ಇದಾರಲ್ಲ ಅವ್ರ ಬೆಲೆ ಎಷ್ಟು? ಸರ್ ಟೆಕ್ನಿಕಲಿ ರಾ ಹನಿಯಲ್ಲಿ ಕಾಂಪಿಟೇಷನ್ ಅಂತೂ ತುಂಬಾ ಕಮ್ಮಿ ಇದೆ ಅಂಡ್ ಅವರ ರೇಂಜ್ ಕೂಡ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ So, ಇದೆ. ಇದನ್ನ ನೀವು ಥರ್ಡ್ ಪಾರ್ಟಿಗೆಲ್ಲ ಹೇಗ್ ಕನ್ವಿನ್ಸ್ ಮಾಡ್ತೀರಾ? ಲೈಕ್ ಥರ್ಡ್ ಪಾರ್ಟಿ ಟೆಸ್ಟ್ ಏನಾದ್ರೂ ಕೊಡ್ತೀರಾ? ನೀವು ಮನೇಲಿ ಮಾಡ್ಬೋದು. ನೀವೊಂದು ಪಾತ್ರೆ ತಗೊಳ್ಳಿ, ಪಾತ್ರೆಲಿ ಮೊದಲು ನೀರು ಹಾಕ್ಬಿಡಿ, ಇಲ್ಲ ಹನಿ ಹಾಕ್ಬಿಡಿ, ಆಮೇಲೆ ನೀರು ಹಾಕಿ, ದೆನ್ ಯು ಟ್ಯಾಪ್ ಇಟ್, ಶೇಕ್ ಇಟ್ ವಿಲ್ ಸ್ಟಾರ್ಟ್ ಫಾರ್ಮಿಂಗ್ ಹೆಕ್ಸಾಗಾನ್. ಓ, ರಿಯಲ್ ಹನಿ ವಿಲ್ ಫಾರ್ಮ್ ಹೆಕ್ಸಾಗಾನ್. Yes. 1 ವರ್ಷದ ಸತತ ಪ್ರಯತ್ನದ ನಂತರ ಲಾಸ್ಟ್ ವೀಕ್ ನಮಗೆ ನಮ್ಮ ಫಸ್ಟ್ ಪ್ರಾಡಕ್ಟ್ ಸಿಕ್ಕಿದೆ. ಅದು ಕೂಡ ಅದಾನಿ ಫೌಂಡೇಶನ್ ಕಡೆಯಿಂದ ಫಾರ್ ದೇರ್ ಫಸ್ಟ್ ಸೈಟ್ ಆಫ್ಟರ್ 1 year ಎಫರ್ಟ್. ಅಂಡ್ ಅವರು ನಮ್ಮ ಮಾಡೆಲ್ ಮತ್ತೆ ಪ್ರಾಡಕ್ಟ್ ಇಂದ ತುಂಬಾನೇ ಖುಷಿಯಾಗಿದ್ದಾರೆ. ಅಂಡ್ ಇನ್ನೂ ಹೆಚ್ಚು ಸೈಟ್ ಗಳನ್ನ ಕೊಡ್ತೀವಿ. ಇಟ್ಸ್ ಅಪ್ ಟು ಹೌ ಮಚ್ ಯು ಕ್ಯಾನ್ ಕ್ಯಾಪ್ಚರ್. ಪ್ಲಸ್ AKRSP ಆಗಾ ಖಾನ್ ರೂರಲ್ ಸಪೋರ್ಟ್ ಫಂಡ್, ಆಗಾ ಖಾನ್ ಜೊತೆಗೆ ಕೂಡ ಈ ಮಾಡೆಲ್ ನ 8 ತಿಂಗಳಿಂದ ಮಾಡ್ತಾ ಇದೀವಿ. ಜೊತೆಗೆ ಇನ್ನೂ SPOs ಅವ್ರ ಕಡೆಯಿಂದ ಇದಕ್ಕೆ ದಿಸ್ ಹನಿ ಬಟರ್ ಇಸ್ ರಿಯಲಿ ಯೂನಿಕ್. ಇಲ್ಲ ನಿಮ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿ ಆಗೂ ಇದೆ. ಸರಿ ಬನ್ನಿ ಎಲ್ಲ ಕೂತ್ಕೊಳ್ಳಿ, ಮತ್ತೆ ಮಾತನ್ನ ಮುಂದುವರ್ಸೋಣ. ಮಾರ್ಕೆಟ್ ಡಿಮ್ಯಾಂಡ್ ಕೂಡ ನೋಡಿ ಬಿಡೋಣ. ನಿಮ್ಮ ವೋಟಿಂಗ್ ಮೀಟರ್ಸ್ ನಿಮ್ಮ ಹತ್ರ ಇದೆ ಆಡಿಯನ್ಸ್. ಸೊ ಎಸ್ ಅಥವಾ ನೋ ಬಟನ್ ಒತ್ತೋದ್ರ ಮೂಲಕ ಈ ಪ್ರಾಡಕ್ಟ್ನ ಡಿಮ್ಯಾಂಡ್ ಎಷ್ಟಿದೆ ಅಂತ ಹೇಳಿ ನಿಮ್ಮ ಪ್ರಕಾರ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. ಅರೆ ವಾಹ್, 87% ಜನಕ್ಕೆ Very ಅನ್ನಿಸ್ತಾ ಇದೆ good, ಈ very, ಪ್ರಾಡಕ್ಟ್ನ very good. ಡಿಮ್ಯಾಂಡ್ ಇದೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಈ ವರ್ಷ ನಿಮ್ಮ ರೆವಿನ್ಯೂ ಬಜೆಟ್ ಏನು? ಈ ವರ್ಷ ನಾವು ಹೆಚ್ಚು ಕಮ್ಮಿ 5, 5.5, 6 ಕ್ಲೋಸ್ ಮಾಡ್ತಾ ಇದ್ದೀವಿ. ಅದಾದ ನಂತರ ನಮ್ಮ ಹತ್ರ ಏನು ಇವಾಗ ಪೂರ್ತಿ ಪ್ರೊಜೆಕ್ಷನ್ ಲಿಸ್ಟ್ ಏನ್ ಬಂದಿದೆ, CSR ಮತ್ತೆ BVNM ಜೊತೆಗೆ ಸೇರಿಸಿ ವಿ ಗೋನ ಆಲ್ಮೋಸ್ಟ್ ಮೋರ್ ದ್ಯಾನ್ ಡಬಲ್ ಇನ್ ದ ಕಮಿಂಗ್ ಇಯರ್ಸ್. ಸೊ 10 ರಿಂದ 15 ಕೋಟಿ ನೆಕ್ಸ್ಟ್ ಇಯರ್ಗೆ ತಗೊಂಡೋಗೋದು ಈಸ್ ಕ್ವೈಟ್ ವಿತ್ ದ ಬ್ಯಾಲೆನ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಇನ್ಕ್ಲೂಡಿಂಗ್ ಬಿಲ್. ನಿಮಗೆ ಬಿಸ್ನೆಸ್ ಇಷ್ಟು ಚೆನ್ನಾಗಿ ಗೊತ್ತಿದ್ಯಾ? ನಿಮಗೆ ಗೊತ್ತಿದೆ ಈ ಬಿಸ್ನೆಸ್ ನ ವ್ಯಾಲ್ಯೂಯೇಷನ್ 60 ಕೋಟಿ. ಐ ಡೋಂಟ್ ಸಿ ಇಟ್ ಟುಡೇ ಬಿಕಾಸ್ ಅದು ಮುಂದಿನ ರೆವಿನ್ಯೂ, ಬಟ್ ಯು ಶೋರ್ ಯು ಡೂ ಇಟ್. ಬಟ್ ಇವತ್ತು ನನಗೆ ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ 12 ಪಟ್ಟು ರೆವಿನ್ಯೂ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ. ನೀವು ಮಾಡ್ತೀರಾ, ಮುಂದಿನ ವರ್ಷ ಅಲ್ಲದೆ ಇದ್ರು ಅದ್ರ ಮುಂದಿನ ವರ್ಷ ಮಾಡ್ತೀರಾ. ಆದರೆ ನನ್ನ ಇನ್ವೆಸ್ಟ್ಮೆಂಟ್ BVNM ನ ಸಕ್ಸಸ್ ಮೇಲಿದೆ. ಆದರೆ ಇವತ್ತು ನಾನು ಹೇಳೋಕ್ಕಾಗಲ್ಲ ಅದು 100% 1 ಅಥವಾ 2 ವರ್ಷದಲ್ಲಿ ಆಗುತ್ತೆ ಅಂತ. ಹಾಗಾಗಿ ಓನ್ಲಿ ಫಾರ್ ದಟ್ ರೀಸನ್ ಇವತ್ತು ನಾನು ಕೈ ಜೋಡ್ಸೋಕ್ಕಾಗಲ್ಲ. ಫೈನಾನ್ಷಿಯಲಿ ಇದು ನನ್ನ ಬಿಸ್ನೆಸ್ ರೇಂಜ್ ಅಲ್ಲ, ಹಾಗಾಗಿ ನಾನು ಕೈ ಜೋಡ್ಸೋಕ್ಕಾಗೋದಿಲ್ಲ. ಆದರೆ ಐ ವಿಲ್ ಬಿ ರೂಟಿಂಗ್ ಫಾರ್ ಯು. ನೀವು